ನಮಸ್ಕಾರಗಳಿರಿ. ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಲವಾರು ಸುದ್ದಿಗಳನ್ನ ಕವರ್ ಮಾಡ್ತಾ ಇದ್ದೀನಿ, ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ. ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನನ್ನ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕು ಅಂತಂದ್ರೆ ಈ ನಂಬರ್ ಗಳ ಮೂಲಕ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಇದಕ್ಕೆ ಕಂಡೀಷನ್ ಒಂದೇ, ನಮ್ಮ ಮೂಲಕ ಅಕೌಂಟ್ ಓಪನ್ ಆಗಿರಬೇಕು. ಹಾಗಾಗಿ ಅಕೌಂಟ್ ಓಪನ್ ಮಾಡ್ಕೊಂಡು ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಸುದ್ದಿಗಳ ಕಡೆ ನಾವು ಬರೋದಾದ್ರೆ ಮೊದಲಿಗೆ ಆಯಿಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ ನೋಡಬಹುದು. ಇಂಡಿಯಾ ಸ್ಟ್ರಾಟಜಿಕ್ ಆಯಿಲ್ ಸ್ಟಾಕ್ಸ್ ಕ್ಯಾನ್ ಲಾಸ್ಟ್ ನಿಯರ್ಲಿ 2 months ಗವರ್ನಮೆಂಟ್ ರಿಪೋರ್ಟ್. ಅಂದ್ರೆ ಭಾರತಕ್ಕೆ ಬೇಕಾಗಿರುವಂತಹ ಕ್ರೂಡ್ ಏನಿದೆ ಆಲ್ಮೋಸ್ಟ್ ನಿಯರ್ಲಿ 2 months ಆಗುವಷ್ಟು ಮಾತ್ರ ಸ್ಟಾಕ್ ಇದೆ ಅಂತ ಹೇಳ್ತಿದೆ ಸರ್ಕಾರದ ಈ ರಿಪೋರ್ಟ್. ಆಲ್ಮೋಸ್ಟ್ ಎಲ್ಲ ದೇಶಗಳು ಕೂಡ ರಿಸರ್ವ್ಸ್ ಅನ್ನ ಇಟ್ಕೊಂಡಿರ್ತವೆ ಈ ತರದ ಸಮಸ್ಯೆಗಳಾದ್ರೆ ಅಂತ ಸಂದರ್ಭದಲ್ಲಿ ಬಳಕೆ ಮಾಡ್ಲಿಕ್ಕೆ ಅಂತಾನೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ದೇಶದಲ್ಲೂ ಕೂಡ ಒಂದಷ್ಟು ಕಡೆ ಇಟ್ಕೊಂಡಿದೆ. ಇದ್ರ ಜೊತೆಗೆ ಭಾರತ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಹೊರತುಪಡಿಸಿ ಕೂಡ ಹಲವು ಆಲ್ಟರ್ನೇಟಿವ್ ಸಪ್ಲೈಸ್ ಕಡೆ ಕೂಡ ಗಮನವನ್ನ ಕೊಡ್ತಾ ಇದೆ. ಈಗಾಗಲೇ ರಷ್ಯಾದಿಂದ ಇಂಪೋರ್ಟ್ ಅನ್ನ ಜಾಸ್ತಿ ಮಾಡ್ಕೊಳ್ಳುವಂತ ಪ್ರಯತ್ನಗಳು ನಡೆದಿದೆ. ಈಗಾಗಲೇ ಒಂದಷ್ಟು ಹೆಚ್ಚು ಕೂಡ ಆಗಿರಬಹುದು. ಹಾಗೆ US ಇಂದ ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನ ಹೊರತುಪಡಿಸಿ ಯಾವೆಲ್ಲ ರೂಟ್ಸ್ ಇದೆ, ಎಸ್ಪೆಷಲಿ ಕೇಪ್ ಆಫ್ ಗುಡ್ ಆಫ್ ರೂಟ್ ಏನಿದೆ ಆ ರೂಟ್ ಅನ್ನ ಬಳಸ್ಕೊಂಡು ಅಥವಾ ಬೇರೆ ಇತರೆ ರೂಟ್ ಗಳನ್ನ ಬಳಸ್ಕೊಂಡು ತರುವಂತ ಪ್ರಯತ್ನಗಳು ನಡೆದೇ ಇದೆ. ಜೊತೆಗೆ ಇಂದಿನ ವಿಡಿಯೋದಲ್ಲಿ ಒಂದು ವಿಷಯನ ಕೂಡ ಕವರ್ ಮಾಡಿದೆ. ಭಾರತದ 2 ಶಿಪ್ಗಳು ಸ್ಟ್ರೈಟ್ ಆಫ್ ಹಾರ್ಮುಜ್ ಅನ್ನು ಕ್ರಾಸ್ ಮಾಡಿದ್ದಾವೆ ಅಂತ. ಅಂದ್ರೆ ಅಲ್ಲಿಂದ ಕೂಡ ಒಂದಷ್ಟು ಪಾಸಿಟಿವ್ ಸುದ್ದಿಗಳು ಬರ್ತಾ ಇದೆ. ಹಾಗಂತ ಕ್ರೂಡ್ ರೈಸ್ ಆಗೋದೇನು ಕಡಿಮೆ ಆಗೋದಿಲ್ಲ. ಯಾಕಂದ್ರೆ ಸಪ್ಲೈ ಚೈನ್ ಡಿಸ್ರಪ್ಷನ್ ಇರೋದ್ರಿಂದ ಅದನ್ನ ಕಡಿಮೆ ಮಾಡೋದಕ್ಕೆ ಇಮಿಡಿಯೇಟ್ಲಿ ಸಾಧ್ಯ ಆಗೋದಿಲ್ಲ. ಮೇ ಬಿ ಈ ಕಾನ್ಫ್ಲಿಕ್ಟ್ ಗೆ ಒಂದು ಅಂತ್ಯ ಸಿಕ್ಕರೆ ಅದು ಕ್ರೂಡ್ ಅನ್ನ ಡೌನ್ ಮಾಡುತ್ತೆ. ಅಲ್ಲಿವರೆಗೂ ನಮ್ಗೇನು ಸಮಸ್ಯೆ ಆಗದೆ ಇರೋ ರೀತಿ ಅಥವಾ ಕ್ರೂಡ್ ಸಪ್ಲೈಗೆ ಸಮಸ್ಯೆ ಆಗದೆ ಇರೋ ರೀತಿ ಇರಬಹುದು, ಬಟ್ ಪ್ರೈಸ್ ಅಂತೂ ಅಪ್ ಆದೇ ಆಗುತ್ತೆ. ಬಟ್ ಸರ್ಕಾರ ಕೂಡ ಈಗಾಗಲೇ ಆಲ್ಟರ್ನೇಟಿವ್ ರೂಟ್ಸ್ ಅನ್ನ ಹುಡುಕ್ತಿದೆ. ಆ ಮೂಲಕ ಇಂಪೋರ್ಟ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋ ಕಡೆ ಕೂಡ ಗಮನವನ್ನ ಕೊಡ್ತಾ ಇದೆ. ಏನು ರಷ್ಯಾದಿಂದ ಒಂದು ಸುದ್ದಿ ಬಂದಿದೆ ನೋಡಬಹುದು. ರಷ್ಯಾ ಸೇಸ್ ಇಟ್ ಈಸ್ ನಾಟ್ ನ್ಯೂಟ್ರಲ್ ಇನ್ ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಈ ಕಾನ್ಫ್ಲಿಕ್ಟ್ ಏನಿದೆ ಅಥವಾ ಅಮೆರಿಕ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಈ ಕಾನ್ಫ್ಲಿಕ್ಟ್, ಇದರಲ್ಲಿ ನಾವು ನ್ಯೂಟ್ರಲ್ ಆಗಿಲ್ಲ ಅಂತ ಹೇಳಿದ್ದಾರೆ ರಷ್ಯಾದ ಅಂಬಾಸಡರ್ ಟು ದ ಯುನೈಟೆಡ್ ಕಿಂಗ್ಡಮ್ ಆಂಡ್ರೆ ಕೆಲಿನ್ ಅವರು. ಯಾಕೆಂದ್ರೆ ಯಾವಾಗ ಇಸ್ರೇಲ್ ಅಟ್ಯಾಕ್ ಮಾಡಿದ ಅವಾಗಲೇ ನಾವು ಇದನ್ನ ವಿರೋಧ ಮಾಡಿದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ನೋಡಬಹುದು, ಕೆಲಿನ್ ಸೆಡ್ ದ ಪೋರ್ಟ್ರೇಯಲ್ ಆಫ್ ಇರಾನ್ ಆಸ್ ಸೊಲೈಲಿ ರೆಸ್ಪಾನ್ಸಿಬಲ್ ಫಾರ್ ದ ಕಾನ್ಫ್ಲಿಕ್ಟ್ ಇಗ್ನೋರ್ಸ್ ದ ಆಕ್ಷನ್ಸ್ ಆಫ್ ಅದರ್ ಪಾರ್ಟೀಸ್. ಬರೀ ಇರಾನ್ ಮಾತ್ರ ಇದಕ್ಕೆ ಕಾರಣ ಅಂತ ಜಗತ್ತಿಗೆ ತೋರಿಸ್ತಾ ಇದ್ದಾರೆ, ಆದ್ರೆ ಬೇರೆ ದೇಶಗಳನ್ನ ಇಲ್ಲಿ ಇಗ್ನೋರ್ ಮಾಡ್ಲಾಗ್ತಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲಾ ತಪ್ಪು ಇರಾನ್, ಬೇರೆ ದೇಶಗಳದ್ದು ತಪ್ಪೇನಿಲ್ಲ ಅನ್ನೋ ರೀತಿ ಪೋರ್ಟ್ರೇ ಮಾಡ್ತಾ ಇದ್ದಾರಲ್ಲ, ಅದನ್ನ ಇಲ್ಲಿ ಹೇಳಿದ್ದಾರೆ ಅವರು. ಇಲ್ಲಿ ಖಂಡಿತ ಇರಾನ್ ವಿಷಯದಲ್ಲಿ ಇಸ್ರೇಲ್ಗೆ ಒಂದಷ್ಟು ಸಮಸ್ಯೆಗಳಿದೆ. ಹಾಗೆ ಇರಾನ್ ಅಣ್ವಸ್ತ್ರ ಹೊಂದಿದ್ರೆ ಅದು ಇಸ್ರೇಲ್ಗೆ ಡೇಂಜರಸ್ ಅಂತ ಗೊತ್ತು. ಬಟ್ ಅಮೆರಿಕ ಕೂಡ ಇಲ್ಲಿ ಅಷ್ಟೇ ದೊಡ್ಡದಾಗಿ ಮೂಗು ತೋರಿಸ್ತಿದೆ ಅಷ್ಟೇ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ಇನ್ನು ಹೆಚ್ಚಿಗೆ ಆಗ್ತಾ ಇದೆ. ನೋಡೋಣ ಎಷ್ಟು ಬೇಗ ಈ ಕಾನ್ಫ್ಲಿಕ್ಟ್ ಮುಗಿಯುತ್ತೋ ಅಷ್ಟು ಮಾರ್ಕೆಟ್ಗೆ ಒಳ್ಳೆ ಸುದ್ದಿ ಆಗುತ್ತೆ. ಇನ್ನು ಮೊರ್ಗನ್ ಸ್ಟ್ಯಾನ್ಲಿ ಅವರ ಕಡೆಯಿಂದ ಭಾರತ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ ನೋಡಬಹುದು. ಮೊರ್ಗನ್ ಸ್ಟ್ಯಾನ್ಲಿ ಡೌನ್ ಗ್ರೇಡ್ಸ್ ಇಂಡಿಯಾ ಟು ಈಕ್ವಲ್ ವೈಟ್. ಭಾರತದ ಮಾರ್ಕೆಟ್ ನ ರೇಟಿಂಗ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ ನೋಡಬಹುದು. ಮೊರ್ಗನ್ ಸ್ಟ್ಯಾನ್ಲಿ ಹ್ಯಾಸ್ ಡೌನ್ ಗ್ರೇಡೆಡ್ ಇಂಡಿಯಾ ಟು ಈಕ್ವಲ್ ವೈಟ್ ವಿತ್ ಇನ್ ಏಷ್ಯಾ ಅಂಡ್ ಎಮರ್ಜಿಂಗ್ ಮಾರ್ಕೆಟ್, ಸೈಟಿಂಗ್ ದ ಅನ್ಸರ್ಟನಿಟಿ ಅರೌಂಡ್ ಜಿಯೋಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅಂಡ್ ಆಯಿಲ್ ಸಪ್ಲೈ ರಿಸ್ಕ್. ಗ್ಲೋಬಲ್ ಲೆವೆಲ್ ಅಲ್ಲಿ ಏನು ಅನ್ಸರ್ಟನಿಟೀಸ್ ಇದೆ, ಅನ್ಸರ್ಟನಿಟೀಸ್ ಜೊತೆಗೆ ಆಯಿಲ್ ಸಪ್ಲೈ ರಿಸ್ಕ್ ನ ಕಾರಣಕ್ಕೆ ಡೌನ್ ಗ್ರೇಡ್ ಮಾಡಿದ್ದಾರೆ. ಜೊತೆಗೆ ಜಪಾನ್, ಬ್ರೆಜಿಲ್ ಹಾಗೂ ಸಿಂಗಪುರ್ ಮಾರ್ಕೆಟ್ ನ ಇವರು ಓವರ್ ವೇಟ್ ಮಾಡಿದ್ರು ಈ ಹಿಂದೆ ಕೂಡ, ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ. ಬಟ್ ಇಂಡಿಯಾದ ಮಾರ್ಕೆಟ್ ಅನ್ನು ಡೌನ್ ಗ್ರೇಡ್ ಮಾಡಿದ್ದಾರೆ ತಮ್ಮ ರೇಟಿಂಗ್ ಅಲ್ಲಿ. ಇಲ್ಲಿ ಆಕ್ಚುಲಿ ಇಂಟರ್ನಲಿ ಸಮಸ್ಯೆ ಇರುವಂತದ್ದಲ್ಲ, ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ ಸರಿ ಇಲ್ಲ. ಜೊತೆಗೆ ನಾವು ಹೆಚ್ಚಿನ ಆಯಿಲ್ ಇಂಪೋರ್ಟ್ ಗೆ ಸ್ಟ್ರೈಟ್ ಆಫ್ ಹಾರ್ಮುಜ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಅಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ಈ ಎಲ್ಲ ಕಾರಣಗಳು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತವೆ. ಅದರಲ್ಲೂ ಇದು ಜಾಸ್ತಿ ದಿನ ಡ್ರಾಗ್ ಆದ್ರೆ ಅದು ಸಮಸ್ಯೆನೆ. ಹಾಗಾಗಿ ಅದೆಲ್ಲವನ್ನ ಮುಂದಿಟ್ಕೊಂಡು ಇವರು ಡೌನ್ ಗ್ರೇಡ್ ಮಾಡಿದ್ದಾರೆ. ಇನ್ನು ಇವತ್ತು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಹಲವು ಪ್ರಾಜೆಕ್ಟ್ ಗಳನ್ನ ಓಪನ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ನೋಡಬಹುದು ಸುಮಾರು 15,200 ಕೋಟಿ ವರ್ತ್ ಆಫ್ ಪ್ರಾಜೆಕ್ಟ್ಸ್ ಅನ್ನ ಇನಾಗ್ರೇಟ್ ಮಾಡಿದ್ದಾರೆ. ಅಂದ್ರೆ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಫೌಂಡೇಶನಲ್ ಸ್ಟೋನ್ ನೋಡಬಹುದು, ಲೈಟ್ ದ ಫೌಂಡೇಶನ್ ಸ್ಟೋನ್ ಪ್ರಾಜೆಕ್ಟ್ಸ್ ವರ್ತ್ 15,200 crore ಅಂಡರ್ ದ ಜನರಲ್ ಪೂಲ್ ರೆಸಿಡೆನ್ಶಿಯಲ್ ಅಕಾಮಡೇಷನ್ GPRA ರೀಡೆವಲಪ್ಮೆಂಟ್ ಪ್ಲಾನ್. ಇನ್ನು ನೆಕ್ಸ್ಟ್ ಬ್ಯಾಂಕ್ ಫ್ರಾಡ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಆಕ್ಚುಲಿ ಇದು ಆರ್ಕಾಮ್ ಕಂಪನಿಗೆ ಸಂಬಂಧಪಟ್ಟಂತೆ, ಅನಿಲ್ ಅಂಬಾನಿ ಅವರ ಕಂಪನಿಗೆ ಸಂಬಂಧಪಟ್ಟಂತೆ ನೋಡಬಹುದು. 1,085 crore bank fraud. FIR filed against Anil Ambani, Arcams for allegedly defrauding PNB. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಆಗಿರುವಂತದ್ದು. ಇದು ಹಳೆ ಕೇಸ್, ಇದೇನು ಇವತ್ತಿಂದಲ್ಲ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ FIR ಮಾಡಲಾಗಿದೆ. CBI ಇಂದ ಆಗಿರುವಂತದ್ದು ನೋಡಬಹುದು. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಹ್ಯಾಸ್ ರಿಜಿಸ್ಟರ್ಡ್ ಎ ಕೇಸ್ ಅಗೇನ್ಸ್ಟ್ ಇಂಡಸ್ಟ್ರಿಯಲಿಸ್ಟ್ ಅನಿಲ್ ಅಂಬಾನಿಸ್ ಕಂಪನಿ ರಿಲಯನ್ಸ್ ಕಮ್ಯುನಿಕೇಶನ್ಸ್ ಲಿಮಿಟೆಡ್. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಮಾಡಿದೆ. 1,085 ಕೋಟಿ ಬ್ಯಾಂಕ್ ಫ್ರಾಡ್ ಮಾಡಿದ್ದಾರೆ ಅಂತ ಅಲಿಗೇಷನ್ ಮಾಡಲಾಗಿದೆ. ಈ ರಿಲಯನ್ಸ್ ಗ್ರೂಪ್ ಸಾಕಷ್ಟು ಸಮಸ್ಯೆಗಳಿದೆ. ರಿಲಯನ್ಸ್ ಅಂದ್ರೆ ರಿಲಯನ್ಸ್ ಕಮ್ಯುನಿಕೇಶನ್ಸ್. ನೀವು ರಿಲಯನ್ಸ್ ಇಂಡಸ್ಟ್ರೀಸ್ ಹೋಗ್ಬೇಡಿ, ಅದು ಬೇರೆ, ಅದು ಮುಖೇಶ್ ಅಂಬಾನಿ ಅವರ
ಕಂಪನಿ, ಅಲ್ಲಿ ಸಮಸ್ಯೆಗಳಿಲ್ಲ ಈ ರೀತಿ. ಬಟ್ ಇದು ಅನಿಲ್ ಅಂಬಾನಿ ಅವರ ಕಂಪನಿ, ಇಲ್ಲಿ ಸಮಸ್ಯೆಗಳಿರುವಂತದ್ದು ನೋಡಬಹುದು. ಆಸ್ ಪರ್ FIR, ದ ಅಕ್ಯೂಸ್ಡ್ ಅಲಿಗೇಡ್ಲಿ ಚೀಟೆಡ್ PNB ಅಂಡ್ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ನೌ ಮರ್ಜ್ಡ್ ವಿತ್ PNB. ಅಂದ್ರೆ ಮುಂಚೆ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇತ್ತು, ಅದನ್ನ PNB ಜೊತೆ ಮರ್ಜ್ ಮಾಡಿದ್ದಾರೆ. ಇಲ್ಲಿ 2013 ಹಾಗೂ 2017ರಲ್ಲಿ ರಾಂಗ್ಫುಲ್ ಲಾಸ್ ಅನ್ನು ಮಾಡಿದ್ದಾರೆ. ಒಟ್ಟು 1085 ಕೋಟಿ, ಅದರಲ್ಲಿ 621 ಕೋಟಿ PNB ದಾದ್ರೆ 463 ಕೋಟಿ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ. ಬಟ್ ಈಗ ಎರಡು ಒಂದೇ ಆಗಿರೋದ್ರಿಂದ PNB ನಲ್ಲೇ ಇರುತ್ತೆ 1085 ಕೋಟಿ ಫ್ರಾಡ್. ನಾಳೆ ಸ್ಟಾಕ್ ಗಳನ್ನ ವಾಚ್ ಮಾಡಬಹುದು. ಎಸ್ಪೆಷಲಿ ಆರ್ಕಾಮ್ ಹಾಗೂ ಅನಿಲ್ ಅಂಬಾನಿ ಅವರ ಗ್ರೂಪ್ ಗೆ ಸಂಬಂಧಪಟ್ಟಂತ ಕೆಲವು ಶೇರ್ಗಳಿದ್ದಾವೆ, ಅಲ್ಲಿ ಮೇ ಬಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುವಂತ ಎಲ್ಲಾ ಸಾಧ್ಯತೆಗಳು ಇದೆ ಈ ಸುದ್ದಿ ಕಾರಣಕ್ಕೆ. ತುಂಬಾ ಜನ ಸ್ಟಾಕ್ ಗಳಲ್ಲಿ ಹೂಡಿಕೆಯನ್ನ ಮಾಡಿರೋರಿದ್ದೀರಿ, ಎಸ್ಪೆಷಲಿ ಪೆನ್ನಿ ಸ್ಟಾಕ್ ಗಳು ಅಂತ. ಹಾಗೆ ಕೆಲವು ಸಲ ತುಂಬಾನೇ ಆಪರೇಟರ್ಸ್ ಆಕ್ಟಿವ್ ಇರ್ತಾರೆ. ಜೊತೆಗೆ ರ್ಯಾಲಿ ಕೂಡ ಸಾಕಷ್ಟು ಸಲ ನಾವು ನೋಡಿದೀವಿ. ರ್ಯಾಲಿ ಬಂದಾಗ ಆಬ್ವಿಯಸ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಅಟ್ರಾಕ್ಟ್ ಆಗಿ ಹೂಡಿಕೆ ಮಾಡ್ತಿರ್ತಾರೆ. ಬಟ್ ಆ ರೀತಿ ಮಾಡಕ್ ಹೋಗ್ಬೇಡಿ. ಫಂಡಮೆಂಟಲ್ಸ್ ಇಂಪಾರ್ಟೆಂಟ್ ಆಗ್ಬೇಕು. ಫಂಡಮೆಂಟಲ್ಸ್ ಅನ್ನ ನೋಡಿ ಡಿಸಿಷನ್ ತಗೊಂಡ್ರೆ ಈ ರೀತಿಯ ಸಮಸ್ಯೆಗಳಾಗೋದಿಲ್ಲ. ಈ ರೀತಿ ಸಮಸ್ಯೆಗಳಾದ್ರೆ ಖಂಡಿತ ಅದು ದೊಡ್ಡ ಲಾಸ್ಗೂ ಕೂಡ ಕಾರಣ ಆಗ್ಬೋದು. ಹಾಗಾಗಿ ಕೇರ್ಫುಲ್ ಆಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಹೂಡಿಕೆಯನ್ನ ಮಾಡಬೇಕು. ಇಲ್ಲೆಲ್ಲ ಮೆಜಾರಿಟಿ ಕಂಪನೀಸ್ ಲಾಸ್ ಮೇಕಿಂಗ್ ಕಂಪನೀಸ್. ಜೊತೆಗೆ ಆಗಾಗ ಈ ರೀತಿ ಸುದ್ದಿಗಳು ಕೂಡ ಬರ್ತಾ ಇರುತ್ತೆ. ಅಂತ ಸಂದರ್ಭದಲ್ಲೆಲ್ಲ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡೋಣ ನಾಳೆ ಯಾವ ರೀತಿ ಇರುತ್ತೆ ಅಂತ. ಕೆಲವು ಸಲ ಆಪರೇಟರ್ಸ್ ಉಲ್ಟಾ ಮಾಡ್ಬಿಡ್ತಾರೆ, ದೊಡ್ಡದಾಗಿ ತಗೊಳಕ್ ಹೋಗ್ಬಿಡ್ತಾರೆ ಸ್ಟಾಕ್. ಅಂತ ಸಂದರ್ಭದಲ್ಲಿ ಅಪ್ಪರ್ ಸರ್ಕ್ಯೂಟ್ ಅಥವಾ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ. ಆ ರೀತಿ ಕೂಡ ರಿಟೇಲ್ ಇನ್ವೆಸ್ಟರ್ಸ್ ನ ಟ್ರಾಪ್ ಮಾಡ್ತಾರೆ. ಹಾಗಾಗಿ ರ್ಯಾಲಿ ಬರ್ಲಿ ಡೌನ್ ಬರ್ಲಿ ಅದು ನಿಮ್ಗೆ ಮ್ಯಾಟರ್ ಆಗಬಾರದು. ಸ್ಟಾಕ್ ಗಳನ್ನ ತಗೊಳಕ್ಕೆ ಆ ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು. ಸೊ ಈ ರೀತಿ ಸಮಸ್ಯೆಗಳಿರುವಂತ ಕಡೆ ಹೋದ್ರೆ ಒಬ್ವಿಯಸ್ಲಿ ಇವತ್ತಲ್ಲ ನಾಳೆ ನಮಗೆ ಲಾಸೇ ಆಗೋದು, ಪ್ರಾಫಿಟ್ ಅಲ್ಲ. ಅದು ನೆನಪಿರಲಿ. ಏನು ಕೆಲವೊಂದು ಆರ್ಡರ್ ಅಪ್ಡೇಟ್ ಗಳಿದಾವೆ. ರೈಲ್ಟೆಲ್ ಇವತ್ತು ಒಂದು ಆರ್ಡರ್ ನ ಪಡ್ಕೊಂಡಿದೆ. ನೋಡಬಹುದು 26 ಕೋಟಿ 72 ಲಕ್ಷದ ಆರ್ಡರ್ ಇದು. ಸಪ್ಲೈ, ಟ್ರಾನ್ಸ್ಪೋರ್ಟೇಷನ್, ಟ್ರೆಂಚಿಂಗ್, ಲೇಯಿಂಗ್, ಬ್ಯಾಕ್ ಫೈಲಿಂಗ್, ಹಾರಿಜಾಂಟಲ್ ಡೈರೆಕ್ಷನಲ್ ಡ್ರಿಲ್ಲಿಂಗ್ ಈ ರೀತಿ ಕೆಲಸಗಳನ್ನ ಮಾಡುವಂತ ಆರ್ಡರ್ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇಸ್ ಇಂದ ಸಿಕ್ಕಿರುವಂತದ್ದು ರೈಲ್ಟೆಲ್ ಗೆ. ಇದರ ನಂತರ ರೈಟ್ಸ್ ಕೂಡ ಒಂದು ಆರ್ಡರ್ ನ ಪಡ್ಕೊಂಡಿದೆ. ರೈಟ್ ಲಿಮಿಟೆಡ್ ಡೊಮೆಸ್ಟಿಕ್ ಎಂಟಿಟಿಯಿಂದ ಪಡ್ಕೊಂಡಿರುವಂತದ್ದು ಸುಮಾರು 45 ಕೋಟಿ ಆರ್ಡರ್ ನ ಕಂಪನಿ ಪಡ್ಕೊಂಡಿದೆ ಇವತ್ತು. ಜೊತೆಗೆ ರೈಟ್ಸ್ ಇನ್ನೂ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ. ಸೌತ್ ವೆಸ್ಟರ್ನ್ ರೈಲ್ವೇಸ್ ಇಂದ ಕಂಪನಿಗೆ ಈ ಹಿಂದೆ ಒಂದು ಪ್ರಾಜೆಕ್ಟ್ ಸಿಕ್ಕಿತ್ತು. ನೋಡಬಹುದು, ರೈಲ್ವೆ ಎಲೆಕ್ಟ್ರಿಫಿಕೇಶನ್ ವರ್ಕ್ ಆಫ್ ಮೈಸೂರು, ಹಾಸನ, ಮಂಗಳೂರು ಇನ್ಕ್ಲೂಡಿಂಗ್ ಹಾಸನ, ಅರಸೀಕೆರೆ ಫ್ರಮ್ ಸೌತ್ ವೆಸ್ಟರ್ನ್ ರೈಲ್ವೆ. ಈ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ರಿವೈಸ್ ಮಾಡಲಾಗಿದೆ. ಈ ಮುಂಚೆ ಎಷ್ಟಿತ್ತು ಅಂತ ಮಾಹಿತಿ ಇಲ್ಲ ಇದರಲ್ಲಿ, ಬಟ್ ಈಗ ನೋಡಬಹುದು 729 ಕೋಟಿ ರಿವೈಸ್ ಮಾಡಿದ್ದಾರೆ ಈ ಪ್ರಾಜೆಕ್ಟ್ ಕಾಸ್ಟ್ ಅನ್ನ. ಎಲೆಕ್ಟ್ರಿಫಿಕೇಶನ್ ವರ್ಕ್ ಮೈಸೂರಿಂದ ಮಂಗಳೂರುವರೆಗೂ. ಈ ಪ್ರಾಜೆಕ್ಟ್ ಕಾಸ್ಟ್ ರಿವೈಸ್ ನ ಕಾರಣಕ್ಕೆ ರೈಟ್ಸ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ನಾಳೆ ಸ್ಟಾಕ್ ಅನ್ನ ವಾಚ್ ಮಾಡಬಹುದು. ನಂತರ ಯುನೈಟೆಡ್ ಡ್ರಿಲ್ಲಿಂಗ್ ಟೂಲ್ಸ್ ಕೂಡ ಇವತ್ತು ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ನೋಡಬಹುದು, ಕಂಪನಿಗೆ 3 ಕೋಟಿ 72 ಲಕ್ಷದ ಒಂದು ಆರ್ಡರ್ ಸಿಕ್ಕಿದೆ. ಸಪ್ಲೈ ಆಫ್ ಲಾರ್ಜ್ OD ಕೇಸಿಂಗ್ ಪೈಪ್ ಗಳನ್ನ ಸಪ್ಲೈ ಮಾಡುವಂತದ್ದು ONGC ಇಂದ ಸಿಕ್ಕಿರುವಂತ ಆರ್ಡರ್. ಐಲ್ಯಾಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಇಂದ ಸಿಕ್ಕಿರುವಂತ ಆರ್ಡರ್ ಯುನೈಟೆಡ್ ಡ್ರಿಲ್ಲಿಂಗ್ ಟೂಲ್ಸ್ ಗೆ. ಈ ಸ್ಟಾಕ್ ಅನ್ನು ಕೂಡ ನಾಳೆ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಸ್ಟಾಕ್ ಅಲ್ಲಿ ಪರ್ಫಾರ್ಮೆನ್ಸ್ ಅಂತ. ಇನ್ನು ಬಹ್ರೈನ್ ಇಂದ ಒಂದು ಸುದ್ದಿ ಇದೆ. ನೋಡಬಹುದು, ಬಹ್ರೈನ್ ಸೇಸ್ ಇರಾನ್ ಇಟ್ ಎ ಡಿಸಾಲಿನೇಷನ್ ಪ್ಲಾಂಟ್ ಸ್ಟೋಕಿಂಗ್ ಫಿಯರ್ಸ್ ಆಫ್ ಅಟ್ಯಾಕ್ಸ್ ಆನ್ ಸಿವಿಲಿಯನ್ ಸೈಟ್ಸ್. ಬಹ್ರೈನ್ ನ ಡಿಸಾಲಿನೇಷನ್ ಪ್ಲಾಂಟ್ ಮೇಲೆ ಇರಾನ್ ಅಟ್ಯಾಕ್ ಮಾಡಿದೆ. ಅಂದ್ರೆ ಸಮುದ್ರದ ನೀರನ್ನ ಕುಡಿಯೋದಕ್ಕೆ ಅಥವಾ ಕೃಷಿಗೆ ಯೋಗ್ಯವಾಗಿ ಮಾಡುವಂತ ಪ್ಲಾಂಟ್ ಇದು. ಆಲ್ಮೋಸ್ಟ್ ಅರಬ್ ಕಂಟ್ರೀಸ್ ಕುಡಿಯೋ ನೀರಿಗೆ ಹಾಗೂ ಇತರೆ ನೀರಿನ ಬಳಕೆಗೆ ಈ ಪ್ಲಾಂಟ್ಸ್ ಅನ್ನ ಬಳಸ್ತಾರೆ. ಅಲ್ಲಿ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡೋ ಮೂಲಕ ಇರಾನ್ ಮುಂದುವರಿತಿದೆ. ಜೊತೆಗೆ ಸಿವಿಲಿಯನ್ ಸೈಟ್ಸ್ ಮೇಲೂ ಕೂಡ ಅಟ್ಯಾಕ್ ಮಾಡಬಹುದು ಅನ್ನುವಂತ ಭಯವನ್ನ ಬಹ್ರೈನ್ ವ್ಯಕ್ತಪಡಿಸಿದೆ. ಹಾಗೆ ಆಯಿಲ್ ಮಾರ್ಕೆಟ್ ಅಲ್ಲೂ ಕೂಡ ಚಾವೋಸ್ ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳಿದೆ. ಯಾಕಂದ್ರೆ ಹಲವು ದೇಶಗಳು ತಮ್ಮ ಆಯಿಲ್ ಔಟ್ಪುಟ್ ಅನ್ನ ಕಟ್ ಮಾಡ್ತಿದ್ದಾವೆ. ಕಾರಣ ಸ್ಟ್ರೈಟ್ ಆಫ್ ಹಾರ್ಮುಜ್ ಅಲ್ಲಿ ಡಿಸ್ಟರ್ಬೆನ್ಸಸ್ ಇರೋದ್ರಿಂದ ಯಾವ ಶಿಪ್ ಗಳು ಬರ್ತಿಲ್ಲ. ಹಾಗಾಗಿ ಅಲ್ಲಿ ಅವರು ಆಯಿಲ್ ಪ್ರೊಡಕ್ಷನ್ ಮಾಡಿ ಸ್ಟೋರೇಜ್ ಮಾಡ್ಕೊಂಡ್ರೆ ನಂತರ ಅಲ್ಲಿ ಏನಾದ್ರು ಅಟ್ಯಾಕ್ ಮಾಡಿದ್ರೆ ಇರಾನ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಈಗಾಗಲೇ ಹಲವು ಆಯಿಲ್ ರಿಫೈನರೀಸ್ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್. ಆ ಭಯದ ಕಾರಣಕ್ಕೆ ಅರಬ್ ಕಂಟ್ರೀಸ್ ಔಟ್ಪುಟ್ ಅನ್ನ ಕಟ್ ಮಾಡುವಂತ ನಿರ್ಧಾರಗಳನ್ನ ತಗೊಳ್ತಿದ್ದಾವೆ. ಖಂಡಿತ ಇದು ಬಿಗ್ ನೆಗೆಟಿವ್ ಆಗುತ್ತೆ. ಈಗಾಗಲೇ ಸಪ್ಲೈ ಚೈನ್ ಡಿಸ್ರಪ್ಷನ್ ಆಗಿದೆ. ಔಟ್ಪುಟ್ ಕಡಿಮೆ ಆಯ್ತಂದ್ರೆ ಅಬ್ವಿಯಸ್ಲಿ ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಎಲ್ಲ ಸಾಧ್ಯತೆಗಳು ಇದ್ದೇ ಇರುತ್ತೆ. ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನಿಂಗ್ ಲಿಂಕ್ ಇದೆ, ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.